ನೀವೇನೇ ಅನ್ನಿ ಪೀಪಲ್, ನೀವೇನೇ ಅನ್ನಿ, ನಮ್ಮ CM ಗೌಡ್ರ ಸ್ಮೈಲ್ ಕಾಮೆಂಟ್ ಕೊಟ್ಟಷ್ಟು ದುನಿಯಾದಲ್ಲಿ ಮತ್ಯಾವ್ದ್ರ ಬಗ್ಗೆ ಕೊಟ್ಟಿಲ್ಲ. ಯಾಕಂತೀರಾ? ಇಲ್ಲಿ ಡೀಟೇಲ್ ಇದೆ ನೋಡಿ ಮ್ಯಾನ್, ಜಸ್ಟ್ ನೋಡಿ, ಲುಕ್ ಅಟ್ ದಿಸ್. ಪುಟ್ಟಣಿ ಅವರೇ, ನಮ್ಮ CM ಸ್ಮೈಲ್ ಗೌಡ್ರು ಸದಾ ನಗ್ತಿರ್ತಾರಲ್ಲ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳು ಸದಾ ಆನಂದ ಗೌಡ್ರು, ಸದಾ ಅವ್ರು ಒಬ್ಬರೇ ನಗಬಾರ್ದು, ಎಲ್ಲರನ್ನೂ ನಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾದ್ರೆ ಆರ್ಥಿಕ ಭದ್ರತೆ, ರೈತರನ್ನ ಕಾಪಾಡಬೇಕು, ಆತ್ಮಹತ್ಯೆ ನಿಲ್ಲಿಸಬೇಕು. ಓಕೆ ಓಕೆ ಓಕೆ, ತಾವು ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಸೇಮ್ ಸ್ಮೈಲ್ ಗೌಡ್ರು ಇಲ್ಲೇ ಅದಾರ, ಅವ್ರ ನನ್ನ ಮಾತು ಕೇಳ್ಬಿಡ್ತಾನೆ. ಗೌಡ್ರೆ, ಇದಕ್ಕೆ ತಾವೇನು ಹೇಳ್ತೀರಿ? ನಾನೊಬ್ಬನೇ ನಗಬೇಕು, ನಾನು ಮಾತ್ರ ನಗ್ತಾ ಇರಬೇಕು ಅಂತ ಹೇಳುವಂಥ ಭಾವನೆ ನನ್ನಲ್ಲಿಲ್ಲ. ನಾನು ಇರೋದೇ ಹೀಗೆ, ನಾನು ನಗೋದು ಅದು ನನ್ನ ಹಿಂದಿಂದ ಹಿರಿಯರು ಕೊಟ್ಟಂಥ ಧರ್ಮ. ಆದರೆ ಅದನ್ನು ಯಾರು ಸಣ್ಣ ಪುಟ್ಟ ವಿಚಾರವಾಗಿ ಅದನ್ನು ಪರಿವರ್ತನೆ ಮಾಡಿ ಮಾತಾಡುವಂಥದ್ದನ್ನು ನಾನು ಖಂಡಿತವಾಗಿ ಸಹಿಸೋದಿಲ್ಲ. ಅದು ಮತ್ತೆ ಅಷ್ಟು ಶೋಭೆಯೂ ತರೋದಿಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಪುಟ್ಟಣ್ಣನವರು ಸದಾನಂದ ಗೌಡರು ಮಾತ್ರ ನಗ್ತಾರೆ ಸಾಲದು ಅಂತೇಳಿ ಯಾರು ಒಬ್ಬನೇ ನಗ್ತಾ ಹೋದ್ರೆ ಅವ ಹುಚ್ಚ ಅಂತ ತಿಳ್ಕೊಳ್ಬೇಕು. ಆದ ಕಾರಣ ಆ ರೀತಿಯ ಹುಚ್ಚ ನನ್ನಲ್ಲಿ ನಾನಿಲ್ಲ ಅಂತ ಹೇಳುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಲ್ಲ. ಐ ಆಮ್ ವೆರಿ ಸಾರಿ. ಹಂಗ್ಯಾಕ್ರಿ, ಸುಮ್ಮನೆ ತಮಾಷೆ ಮಾಡಿದ್ರು ನಮ್ಮ ಪುಟ್ಟಣ್ಣನವರು, ಯಾಕ್ರಪ್ಪ ಹಂಗೆ ಕೋಪ ಆಗ್ತೀರಿ? ಆಯ್ತು ಬಿಡ್ರಿ, ಹುಚ್ಚ ಅಂತ ಯಾಕೆ ಅನ್ಕೊಂತೀರಿ? ಹೋಗಿ. ಈ ರೀತಿಯ ರೈತರ ಪರವಾಗಿ ನಮ್ಮ ಸರ್ಕಾರ ಹೇಗಿದೆ ಅಂತ ಕಳೆದ 3 ವರ್ಷದಿಂದ ತಾವು ಕಂಡಿದ್ದೀವಿ. ಹೌದೌದು, ತುಂಬಾ ಅದ್ಭುತ ಕೆಲಸ ಮಾಡಿದೆ ನಿಮ್ಮ ಸರ್ಕಾರ. ಓಹೋ, ಇದೇನಿದು? ಅಬ್ಬಬ್ಬಬ್ಬಬ್ಬಬ್ಬ, ಏನ್ರಪ್ಪ ನಮ್ಮ ಎಡ್ಡಿಜಿ ಯಾವ್ದು ಸೀಟು ಸಿಕ್ಲಿಲ್ಲ ಅಂತ ಟ್ರಾವೆಲ್ಸ್ ಏಜೆನ್ಸಿ ಶುರು ಮಾಡಿದ್ರು ಮತ್ತೆ? ಬಾರಿ ಐತ್ ಬಿಡ್ರಪ್ಪ ಇದು, ಓದೇ ಬಿಡೋಣ ಒಂದ್ಸರಿ. BSY ಟೂರ್ಸ್ ಅಂಡ್ ಟ್ರಾವೆಲ್ಸ್. ಅಬ್ಬಾ, ಪ್ರಾಯೋಜಕತ್ವದಲ್ಲಿ ಬಿಜೆಪಿ ಶಾಸಕ ಸಂಸದರುಗಳಿಗಾಗಿ ಇಂದಿನಿಂದ ಅಮೋಘ ಪ್ರಾರಂಭ. ಶಕ್ತಿ ಪ್ರದರ್ಶನದ ಕರ್ನಾಟಕ ಪ್ರವಾಸ, ನೋ ಗೊಂದಲ, ಫುಲ್ ಬೆಂಬಲ. ಕಂಡೀಷನ್ಸ್: ತಲೆ ಕೆಡಿಸಿಕೊಂಡು ಅರ್ಧದಲ್ಲೇ ಕರ್ನಾಟಕ ಪ್ರವಾಸವನ್ನು ಮೊಟಕುಗೊಳಿಸಿ ಶಕ್ತಿ ತೋರಿಸುವ ಸಲುವಾಗಿ ನವದೆಹಲಿಯ ಹೈಕಮಾಂಡ್ ಕಡೆಗೆ ಅಥವಾ ಯಾವುದಾದ್ರೂ ರೆಸಾರ್ಟ್ಗೆ ರೂಟ್ ಅನ್ನು ಬದಲಾಯಿಸುವ ಸಂಪೂರ್ಣ ಹಕ್ಕನ್ನು BSY ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಂಸ್ಥೆ ಹೊಂದಿದೆ. ಓಹೋ, ಕಂಡೀಷನ್ ಒಂದು ಭಾರಿ ಇದೆ. ಕಂಡೀಷನ್ 2: ಎಷ್ಟು ದಿನಗಳಾಗುತ್ತವೋ ಗೊತ್ತಿಲ್ಲ, ಸೊ ಮಾಮೂಲಿಗಿಂತ ಎಕ್ಸ್ಟ್ರಾ 2 ಜೊತೆ ಬಟ್ಟಿ ತಂದಿದ್ರೆ ತುಂಬಾ ಒಳ್ಳೆಯದು. ಅವಬಾ ತರೋಣ. ಟಿಕೆಟ್ ಎಲ್ಲಿ ಸಿಗುತ್ತಪ್ಪ ಇದರಲ್ಲಿ? ಇಲ್ಲಿ ಬರ್ತಾರಲ್ಲ, ರಾಜ್ಯದಲ್ಲಿನ ಅಧಿಕೃತ ಟಿಕೆಟ್ ಮಾರಾಟಗಾರರು: ನಂಬರ್ 1 ರೇಣುಕಾಚಾರ್ಯ, ನಂಬರ್ 2 ಬೇಳೂರು ಗೋಪಾಲಕೃಷ್ಣ, ನಂಬರ್ 3 ಸುರೇಶ್ ಗೌಡ, ನಂಬರ್ 4 BP ಹರೀಶ್. ಓಹೋ, ಈ 4 ಕಡೆ ಟಿಕೆಟ್ ಸಿಗ್ತವು. ಪರವಾಗಿಲ್ಲ, ಆ ಟಿಕೆಟ್ ಕೊಂಡ್ಕೊಂಡು ನಾವು ಸಾಧ್ಯ ರೆಡ್ಡಿ ಜೊತೆ ಹೋಗೋಣ. ಹೊಟ್ಟೆ ತುಂಬ ಊಟ ಸಿಗುತ್ತೆ. ಅರೆ ಏನಿದು? ನಮ್ಮ ಗುಂಡ್ ಮಿನಿಸ್ಟರ್ ಬಾಸು ಇಲ್ಲೇ ಇದಾರ. ಬಾಸು, ಅಂದ್ಹಾಗೆ ನಿಮ್ಮ ಕಮಲ ಪಕ್ಷನ ಯಾರು ಕಟ್ಟಿದ್ರು ಮತ್ತೆ ಹೇಗೆ ಕಟ್ಟಿದ್ರು? ಪ್ಲೀಸ್ ಟೆಲ್ ಮೀ. ಬೆಳಗ್ಗೆಯಿಂದ ಅವರ ಪ್ರವಾಸ ಪ್ರಾರಂಭ ಆದ್ರೆ ಬೈಕ್ ನಲ್ಲಿ, ಸ್ಕೂಟರ್ ನಲ್ಲಿ, ಬಸ್ ನಲ್ಲಿ ಪ್ರವಾಸ ಮಾಡಿ ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿದಂತ ಶ್ರೇಯಸ್ಸು ಯಾರಿಗಾರು ಸಲ್ತದಂದ್ರೆ ಸನ್ಮಾನ ನಮ್ಮ ನಾಯಕರಾದ BS ಯಡಿಯೂರಪ್ಪ ಅವರ ಬಂಧುಗಳೇ. ಹೌದು ಬಂಧುಗಳೇ, ಮತ್ತೆ ಯಾಕೆ ಶಿಕ್ಷೆ ಆಯ್ತು? ಯಾವ ಕಾರಣಕ್ಕೋಸ್ಕರ ಈ ಶಿಕ್ಷೆ ಅಂತ ತಾವು ಇವತ್ತು ಬಹಳ ಜನ ಕಣ್ಣಿಲ್ಲ ಕೈ ತೊಳೆದ ಬಂಧುಗಳೇ. ಯಾವುದೇ ಕಾರಣಕ್ಕೂ ನಮ್ಮ ನಾಯಕ ಯಡಿಯೂರಪ್ಪ ತಪ್ಪನ್ನು ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ. ಮುಂದೆ ಜನಪರವಾದ ಆಡಳಿತವನ್ನು ಕೊಟ್ಟರು, ರೈತರ ಪರವಾದ ಆಡಳಿತವನ್ನು ಕೊಟ್ಟರು. ಆದ್ರೆ ಷಡ್ಯಂತ್ರ. ಡೋಂಟ್ ಲೀಕ್ ಮ್ಯಾಟರ್ ರೇಣುಕಾಚಾರ್ಯ. ಇಲ್ಲ ನಾನು ಮಾತಾಡ್ಸ ಪೇರೆಂಟ್ಸ್. ನಿಮ್ ಪ್ರಕಾರ ಯಾರ್ದೋ ಷಡ್ಯಂತ್ರದಿಂದ ಜೈಲಿಗೆ ಹೋದ್ರು. ಹೌದು, ಜೈಲಿನಿಂದ ಬರುವಾಗ ಹೆಂಗ್ ಸ್ವಾಗತ ಮಾಡ್ಕೊಂಡ್ರಿ? ಜೈಲಿನಿಂದ ಬರುವ ಸಂದರ್ಭದಲ್ಲಿ ಸುಮಾರು 2 ಕಿಲೋಮೀಟರ್ 3 ಕಿಲೋಮೀಟರ್ ಜೈಲಿನಿಂದ ಅದ್ದೂರಿ ಸ್ವಾಗತ, ವಿಜಯೋತ್ಸವ. ಯಡಿಯೂರಪ್ಪನವರೇ, ನಿಮ್ ಜೊತೆಗೆ ನಾವಿದ್ದೇವೆ ಬನ್ನಿ ಅಂತ ಹೇಳಿ ಯಡಿಯೂರಪ್ಪನವರಿಗೆ ಪುಷ್ಪವನ್ನು ಹಾಕೋ ಜೊತೆಗೆ ಆರತಿ ಮಹಿಳೆಯರು, ಯುವಕರು, ಹಿರಿಯರು ಸ್ವಾಗತ ಮಾಡಿ ಯಡಿಯೂರಪ್ಪನ ಮನೆಗೆ ಕರ್ಕೊಂಡು ಹೋದ್ರು. ಓಕೆ, ಒಟ್ನಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡ್ರಿ. ಇಷ್ಟು ಹೇಳಿದ್ರು ನೋಡ್ರಪ್ಪ ನಿಮ್ ಶಿಷ್ಯ. ಎಡ್ಡಿಜಿ, ನೀವರ ಹೇಳ್ರಿ, ಯಾಕೆ ಹಿಂಗಾಯ್ತು? ಇಂದವರು 1000 ಕೋಟಿ ಮಾಡ್ಕೊಂಡು ಆರಾಮಿದ್ದಾರೆ, ತಿಂದದನ್ನ ತಡೆಯಕ್ಕೆ ಬಂದಲ್ಲ ಈ ನನ್ನ ಮಗನ ಮುಗಿಸ್ಬೇಕು ಅಂತ ಬೆನ್ನತ್ತದೆ. ಹೆಂಗಿದೆ ಸ್ವಾಮಿ ರಾಜಕಾರಣ? ಹೌದು ಸ್ವಾಮಿ, ಈ ರಾಜಕೀಯನೇ ಸರಿ ಇಲ್ಲ. ಮುಂದೆ ಏನ್ ಮಾಡ್ತೀರಾ? ಅದಕ್ಕೆ ಈ ಕಥೆಯೆಲ್ಲ ನಾನು ಹೇಳ್ತೀನಿ, ಬರ್ತೀನಿ. ನಾನು ಯಾಕೆ ಹೋದೆ, ಏನೇನಿದೆ, ಯಾರ ಕೈ ವಾಡ, ನಮ್ಮವ್ರು ಯಾರು, ಹೊರಗಡೆಯವ್ರು ಯಾರು, ಏನೆಲ್ಲ ನಡೀತು, ಇದೆಲ್ಲ ಒಂದು ಇತಿಹಾಸ. ಜೀವನದಲ್ಲಿ ನಾನು ಜೈಲಿನೊಳಗಡೆ ಇದ್ದಾಗ ಬರ್ತಿದ್ದೇನೆ. 24 ದಿವಸ 24 ಕಥೆಗಳು ಬರ್ತಿದ್ದೇನೆ. ಓಹೋ, ಜೈಲಿನಲ್ಲಿ ಇದ್ದುಕೊಂಡೆ ಒಟ್ಟು 24 ಕಥೆಗಳನ್ನು ಬರ್ದ್ರಿ. ಓಕೆ, ಆ ಎಲ್ಲಾ ಕಥೆಗಳಿಗೆ ನೊಬೆಲ್ ಅವಾರ್ಡ್ ಬರ್ಲಿ, ಅದು ತಪ್ಪಿದ್ರೆ ಬೂಕರ್ ಪ್ರಶಸ್ತಿ ಆದ್ರೂ ಬರ್ಲಿ ಅಂತ ಹಾರೈಸ್ತೀನಿ. ಓಕೆ, ಇವಾಗ ಬರ್ತೀನಿ. ಈಗ ಅರ್ಥ ಆಯ್ತಾ ಮ್ಯಾನ್ ನಿಮಗೆ? ನಮಗೆ ನಗೋದಕ್ಕೂ ಎಷ್ಟೊಂದು ಎಲಿಮೆಂಟ್ಸ್ ಇವೆ ಅಂತ. ಈ ನಮ್ಮ ಸ್ಟೇಟ್ನಲ್ಲಿ ಜಸ್ಟ್ ಹಾಗೆ ಕೂತಿರಿ, ಒಂದೇ 1 ಮಿನಿಟ್ ಶಿವನ ಮಗ ಗಣೇಶ್ ಅದೇನೋ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಏನು ಬೇಕು ಅಂತ ಕೇಳ್ಬಿಟ್ಟು ಕೊಡಿಸ್ಬಿಟ್ಟು ಬರ್ತೀನಿ ನಮ್ಮ ಶಿವನ ಮಗನಿಗೆ. ಓಕೆ, ಅಲ್ಲೇ ಕೂತಿರಿ, ಎದೊಳ್ಬೇಡಿ. ಓಕೆ.